ಸಮೀಕ್ಷೆ ನಡೆದಿದೆ ಸರ್. ವೋಟ್ ಚೋರಿ ಆಗಿಲ್ಲ ಅನ್ನೋ ಸರಿ ಜನ ಒಂದು ಸಮೀಕ್ಷೆ ನಡೆದಿದೆ. ಅಂದರೆ 90% ಜನ EVM ಮೇಲೆ ಎಲೆಕ್ಷನ್ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಅಲ್ಲ, ಏನಾಗುತ್ತೆ, ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಎಲ್ಲೆಲ್ಲಿ ಬ್ಯಾಲೆಟ್ನಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ನಲ್ಲಿ ವೋಟಿಂಗು ಎಲ್ಲ ಆಗಿರ್ತಕ್ಕಂಥ ವೋಟಿಂಗಿಗೆ ನೀವು ಚೆಕ್ ಮಾಡಿ ನೋಡಿದಾಗ ಭಾಳ ಜಗಜಾಂತರ ಆಗಿರ್ತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆಟ್ ಎಲ್ಲೆಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಎಲ್ಲೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಗೆದ್ದಿತ್ತು, ಸುಮಾರು 36%, 37% ವೋಟ್ ರೇಷಿಯೋ ಕಮ್ಮಿ ಆಗಿರ್ತಕ್ಕಂಥ ನೇರ ನೋಟದಲ್ಲಿ ಕಾಣ್ತಾ ಇದೆ. ಸೊ ಹಂಗಾಗಿ ಸಮರ್ಪಕವಾಗಿ ಯಾವ ರೀತಿಯಾದಂಥ ಏಜೆನ್ಸಿ ಇದೆ, ಯಾರನ್ನ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ BJPಯವರಾಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಈ ಥರ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಭಾಳ ಚಪ್ಪನಿಂಚಿಗ ಸೀನಾ, ದೊಡ್ಡ ಸೀನಾ ಇರ್ತಕ್ಕಂಥ ಧೈರ್ಯವಾನ್ ಇರ್ತಕ್ಕಂಥ ವಿಶ್ವಗುರುಗಳಿಗೆ ಬ್ಯಾಲೆಟ್ ಎಲೆಕ್ಷನ್ಗೆ ಹೆದರಿಕೆ ಏನು, ಹೆದರಂಥದ್ದು ಏನಿದೆ ಅವರಿಗೆ? ಬ್ಯಾಲೆಟ್ ಎಲೆಕ್ಷನ್ ಮಾಡಿಬಿಟ್ರೆ ಆಯ್ತು. ಯಾಕಂತಂದರೆ ಸಮರ್ಪಕವಾಗಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ವೋಟ್ಗಳು ಕಮ್ಮಿ ಮಾಡ್ತಕ್ಕಂಥದ್ದಂತೂ ಮೇಲ್ನೋಟದಲ್ಲ, ನಿಜವಾಗ್ಲೂ ಅದು ಡೆಫಿನೆಟ್ಲಿ ಫೇವರಿಂಗ್ BJPಗೆ ಕಾಣ್ತಾ ಇದೆ. CJIನ ತೆಗೆದುಬಿಟ್ರು. CJIನ ಯಾಕೆ ತೆಗೆದಂತ ಉತ್ತರ ಕೊಡಬೇಕಲ್ಲ. ಈಗ ಪ್ಯಾನಲ್ನಲ್ಲಿ ಎಲೆಕ್ಷನ್ ಕಮಿಷನರ್ ಸೆಲೆಕ್ಟ್ ಮಾಡಲಿಕ್ಕೆ CJI ಒಬ್ಬರು ಇರ್ತಾಯಿದ್ರು, ಅಪೋಸಿಷನ್ ಲೀಡರ್ ಆಗ್ತಾಯಿದ್ರು, ಪ್ರೈಮ್ ಮಿನಿಸ್ಟರ್ ಇರ್ತಾಯಿದ್ರು. ಇದನ್ನೆಲ್ಲ ವಿಶೇಷವಾಗಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ರಾತ್ರೋರಾತ್ರಿ ಪಾರ್ಲಿಮೆಂಟ್ನಲ್ಲಿ ತಂದು ರೂಲ್ ಪಾಸ್ ಮಾಡಿ CJIನ ತೆಗಿತಕ್ಕಂಥದ್ದು ಏನು ಅವಶ್ಯಕತೆ? ಅಂದರೆ CJI ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಈ ದೇಶದ CJI ಮೇಲೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇಲ್ವಾ? ಎದಕ್ಕೆ ತೆಗೆದ್ರಿ? ಉದ್ದೇಶ ಏನು? ಆಮೇಲೆ SIR ಮಾಡಬೇಕಂತ ಕೂಡ ಅದಕ್ಕೆ ಸ್ಟಿಪ್ಯುಲೇಟೆಡ್ ಕಂಡೀಷನ್ಸ್ಗಳಿದೆ. ಕಾನೂನಾತ್ಮಕವಾಗಿ ಒಂದು ಬರಿಬೇಕದು. ಆ ಪ್ರಾಸೆಸ್ನ ಬರಿಬೇಕು, ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತಂದು ಪ್ರಾಸೆಸ್ನ ಬರಿಬೇಕು. ಆ ಪ್ರಾಸೆಸ್ನೇ ಬರೆದಿಲ್ಲ. ಒಂದು ಯಾವುದೇ ಒಂದು ಮರಿಬೇಕಂತಂದು ಪ್ರೊಸೀಜರ್ ಬರಿಬೇಕು. ಅದಕ್ಕೆ ಕೋಡ್ ಇರ್ತದೆ, ಅದಕ್ಕೆ ಪ್ರೊಸೀಜರ್ ಇರ್ತದೆ, ಅದಕ್ಕೆ ಪ್ರೋಟೋಕಾಲ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಏನೋ ಮಾಡಬೇಕಂತಂದ್ರೆ ಏನು ಬರದೇ ಇಲ್ಲ ಅವರು. ಎಲೆಕ್ಷನ್ ಕಮಿಷನ್ ಹತ್ರ ಅದ್ರ ಮಾಹಿತಿ ಇಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನರು ಸ್ವತಃ ಸುಪ್ರೀಂ ಕೋರ್ಟಿಗೆ ಹೇಳ್ತಾರೆ, ನಾವು ಇರ್ತಕ್ಕಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತಾ ಇದ್ದೀವಿ, ಅದು ಸರಿ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಯಾರು? ಎಲೆಕ್ಷನ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಮತ್ತು ನೀವೇ ಸಾಫ್ಟ್ವೇರ್ ಸರಿ ಇಲ್ಲ ಅಂತಂದಮೇಲೆ ಮತ್ತು ಯಾವ ರೀತಿಯಾದಂಥ ಮಾನದಂಡಗಳ ಮೇಲೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ತೆಗಿತಾ ಇದ್ದೀರಿ? ಇರ್ಬೋದು. ಅಲ್ಲ, ಸರ್ವೆ ಅಲ್ಲ, ಕೇಂದ್ರ ಸರ್ಕಾರ ಸರ್ವೆ, ಈಗ IMFನವ್ರು ಹೇಳಿದಾರಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ನವ್ರು ಸಿಗ್ರೇಟ್ ಕೊಟ್ಟಿದ್ದಾರಲ್ಲ, ಮತ್ತು ಯಾರಿಗೆ ಕೊಟ್ಟಿದ್ದಾರೆ? ಕಳೆದ 11 ವರ್ಷದಲ್ಲಿ ಎಲ್ಲ ಮಾನದಂಡಗಳು, GDP ಮಾನದಂಡ ಆಗಿರಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾನದಂಡ ಆಗಿರಲಿ, ಎಲ್ಲ ಮಾನದಂಡಗಳಲ್ಲಿ ಏರಾಪೇರಿ ಇದೆ ಅಂತ ಕೇಳ್ತಾ ನಾವು ಹೇಳ್ತಲ್ಲ, ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಜನ ಅರ್ಥ ಮಾಡ್ಕೋಬೇಕು. ಇದ್ರ ಪಕ್ಕವಾಗಿ ಸಮರ್ಪಕ ಚರ್ಚೆ ಆಗೋದಿಲ್ಲ. ನಾವು ಒಂದೇ ಮಾತ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶ. 70 ವರ್ಷ ಆದಮೇಲೆ ಬರೀ ಇಂಥದ್ರಲ್ಲೇ ಇದ್ದೀವಿ. ಇದಕ್ಕಿಂತ ಮುಂದೆ ಯಾವಾಗ ಹೋಗ್ತೀವಿ ನೋಡಬೇಕು. ಮಾಡಿದ್ರಿ, ಒಂದು ಸಮೀಕ್ಷೆ ನಡೆದಿದೆ ಸರ್. ವೋಟ್ ಚೋರಿ ಆಗಿಲ್ಲ ಅನ್ನೋ ಸರಿ ಜನ ಒಂದು ಸಮೀಕ್ಷೆ ನಡೆದಿದೆ. ಅಂದರೆ 90% ಜನ EVM ಮೇಲೆ ಎಲೆಕ್ಷನ್ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಅಲ್ಲ, ಏನಾಗುತ್ತೆ, ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಎಲ್ಲೆಲ್ಲಿ ಬ್ಯಾಲೆಟ್ನಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ನಲ್ಲಿ ವೋಟಿಂಗು ಎಲ್ಲ ಆಗಿರ್ತಕ್ಕಂಥ ವೋಟಿಂಗಿಗೆ ನೀವು ಚೆಕ್ ಮಾಡಿ ನೋಡಿದಾಗ ಭಾಳ ಜಗಜಾಂತರ ಆಗಿರ್ತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆಟ್ ಎಲ್ಲೆಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಎಲ್ಲೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಗೆದ್ದಿತ್ತು, ಸುಮಾರು 36%, 37% ವೋಟ್ ರೇಷಿಯೋ ಕಮ್ಮಿ ಆಗಿರ್ತಕ್ಕಂಥ ನೇರ ನೋಟದಲ್ಲಿ ಕಾಣ್ತಾ ಇದೆ. ಸೊ ಹಂಗಾಗಿ ಸಮರ್ಪಕವಾಗಿ ಯಾವ ರೀತಿಯಾದಂಥ ಏಜೆನ್ಸಿ ಇದೆ, ಯಾರನ್ನ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ BJPಯವರಾಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಈ ಥರ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಭಾಳ ಚಪ್ಪನಿಂಚಿಗ ಸೀನಾ, ದೊಡ್ಡ ಸೀನಾ ಇರ್ತಕ್ಕಂಥ ಧೈರ್ಯವಾನ್ ಇರ್ತಕ್ಕಂಥ ವಿಶ್ವಗುರುಗಳಿಗೆ ಬ್ಯಾಲೆಟ್ ಎಲೆಕ್ಷನ್ಗೆ ಹೆದರಿಕೆ ಏನು, ಹೆದರಂಥದ್ದು ಏನಿದೆ ಅವರಿಗೆ? ಬ್ಯಾಲೆಟ್ ಎಲೆಕ್ಷನ್ ಮಾಡಿಬಿಟ್ರೆ ಆಯ್ತು. ಯಾಕಂತಂದರೆ ಸಮರ್ಪಕವಾಗಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ವೋಟ್ಗಳು ಕಮ್ಮಿ ಮಾಡ್ತಕ್ಕಂಥದ್ದಂತೂ ಮೇಲ್ನೋಟದಲ್ಲ, ನಿಜವಾಗ್ಲೂ ಅದು ಡೆಫಿನೆಟ್ಲಿ ಫೇವರಿಂಗ್ BJPಗೆ ಕಾಣ್ತಾ ಇದೆ. CJIನ ತೆಗೆದುಬಿಟ್ರು. CJIನ ಯಾಕೆ ತೆಗೆದಂತ ಉತ್ತರ ಕೊಡಬೇಕಲ್ಲ. ಈಗ ಪ್ಯಾನಲ್ನಲ್ಲಿ ಎಲೆಕ್ಷನ್ ಕಮಿಷನರ್ ಸೆಲೆಕ್ಟ್ ಮಾಡಲಿಕ್ಕೆ CJI ಒಬ್ಬರು ಇರ್ತಾಯಿದ್ರು, ಅಪೋಸಿಷನ್ ಲೀಡರ್ ಆಗ್ತಾಯಿದ್ರು, ಪ್ರೈಮ್ ಮಿನಿಸ್ಟರ್ ಇರ್ತಾಯಿದ್ರು. ಇದನ್ನೆಲ್ಲ ವಿಶೇಷವಾಗಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ರಾತ್ರೋರಾತ್ರಿ ಪಾರ್ಲಿಮೆಂಟ್ನಲ್ಲಿ ತಂದು ರೂಲ್ ಪಾಸ್ ಮಾಡಿ CJIನ ತೆಗಿತಕ್ಕಂಥದ್ದು ಏನು ಅವಶ್ಯಕತೆ? ಅಂದರೆ CJI ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಈ ದೇಶದ CJI ಮೇಲೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇಲ್ವಾ? ಎದಕ್ಕೆ ತೆಗೆದ್ರಿ? ಉದ್ದೇಶ ಏನು? ಆಮೇಲೆ SIR ಮಾಡಬೇಕಂತ ಕೂಡ ಅದಕ್ಕೆ ಸ್ಟಿಪ್ಯುಲೇಟೆಡ್ ಕಂಡೀಷನ್ಸ್ಗಳಿದೆ. ಕಾನೂನಾತ್ಮಕವಾಗಿ ಒಂದು ಬರಿಬೇಕದು. ಆ ಪ್ರಾಸೆಸ್ನ ಬರಿಬೇಕು, ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತಂದು ಪ್ರಾಸೆಸ್ನ ಬರಿಬೇಕು. ಆ ಪ್ರಾಸೆಸ್ನೇ ಬರೆದಿಲ್ಲ. ಒಂದು ಯಾವುದೇ ಒಂದು ಮರಿಬೇಕಂತಂದು ಪ್ರೊಸೀಜರ್ ಬರಿಬೇಕು. ಅದಕ್ಕೆ ಕೋಡ್ ಇರ್ತದೆ, ಅದಕ್ಕೆ ಪ್ರೊಸೀಜರ್ ಇರ್ತದೆ, ಅದಕ್ಕೆ ಪ್ರೋಟೋಕಾಲ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಏನೋ ಮಾಡಬೇಕಂತಂದ್ರೆ ಏನು ಬರದೇ ಇಲ್ಲ ಅವರು.
ಎಲೆಕ್ಷನ್ ಕಮಿಷನ್ ಹತ್ರ ಅದ್ರ ಮಾಹಿತಿ ಇಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನರು ಸ್ವತಃ ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ, ನಾವು ಇರ್ತಕ್ಕಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತಾ ಇದ್ದೀವಿ, ಅದು ಸರಿ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಯಾರು ಎಲೆಕ್ಷನ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಮತ್ತು ನೀವೇ ಸಾಫ್ಟ್ವೇರ್ ಸರಿ ಇಲ್ಲ ಅಂತಂದಮೇಲೆ ಮತ್ತು ಯಾವ ರೀತಿಯಾದಂಥ ಮಾನದಂಡಗಳ ಮೇಲೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ತೆಗಿತಾ ಇದ್ದೀರಿ? ಇರ್ಬೋದು. ಅಲ್ಲ ಸರ್ವೆ ಅಲ್ಲ, ಕೇಂದ್ರ ಸರ್ಕಾರ ಸರ್ವೆ ಈಗ IMFನವ್ರು ಹೇಳಿದಾರಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ನವ್ರು ಸಿಗ್ರೇಟ್ ಕೊಟ್ಟಿದ್ದಾರಲ್ಲ, ಮತ್ತು ಯಾರಿಗೆ ಕೊಟ್ಟಿದ್ದಾರೆ? ಕಳೆದ 11 ವರ್ಷದಲ್ಲಿ ಎಲ್ಲ ಮಾನದಂಡಗಳು, GDP ಮಾನದಂಡ ಆಗಿರಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾನದಂಡ ಆಗಿರಲಿ, ಎಲ್ಲ ಮಾನದಂಡಗಳಲ್ಲಿ ಏರಾಪೇರಿ ಇದೆ ಅಂತ ಕೇಳ್ತಾ ನಾವು ಹೇಳ್ತಲ್ಲ, ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಜನ ಅರ್ಥ ಮಾಡ್ಕೋಬೇಕು. ಇದ್ರ ಪಕ್ಕವಾಗಿ ಸಮರ್ಪಕ ಚರ್ಚೆ ಆಗೋದಿಲ್ಲ. ನಾವು ಒಂದೇ ಮಾತ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶ. 70 ವರ್ಷ ಆದಮೇಲೆ ಬರೀ ಇಂಥದ್ರಲ್ಲೇ ಇದ್ದೀವಿ. ಇದಕ್ಕಿಂತ ಮುಂದೆ ಯಾವಾಗ ಹೋಗ್ತೀವಿ ನೋಡಬೇಕು. ಮಾಡಿದ್ರಿ ಒಂದು ಸಮೀಕ್ಷೆ ನಡೆದಿದೆ, ವೋಟ್ ಚೇಂಜ್ ಆಗಿಲ್ಲ ಅನ್ನೋ ಸರಿ ಜನ ಅನ್ನೋದು ಸಮೀಕ್ಷೆ ಅಂದ್ರೆ 90% ಜನ EVM ಮೇಲೆ ಎಲೆಕ್ಷನ್ ಆಗಬೇಕು ಅಂತ ಇಟ್ಕೊಂಡಿದ್ದಾರೆ. ಅಲ್ಲ, ಏನಾಗುತ್ತೆ, ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಎಲ್ಲೆಲ್ಲಿ ಬ್ಯಾಲೆಟ್ನಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ನಲ್ಲಿ ವೋಟಿಂಗು ಎಲ್ಲ ಆಗಿರ್ತಕ್ಕಂಥ ವೋಟಿಂಗಿಗೆ ನೀವು ಚೆಕ್ ಮಾಡಿ ನೋಡಿದಾಗ ಭಾಳ ಜಗಜಾಂತರ ಆಗಿರ್ತಕ್ಕಂಥ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆಟ್ ಎಲ್ಲೆಲ್ಲಿ ವೋಟಿಂಗ್ ಆಗಿದೆ, ಬ್ಯಾಲೆಟ್ ವೋಟಿಂಗ್ನಲ್ಲಿ BJP ಎಲ್ಲೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಗೆದ್ದಿತ್ತು, ಸುಮಾರು 36%, 37% ವೋಟ್ ರೇಷಿಯೋ ಕಮ್ಮಿ ಆಗಿರ್ತಕ್ಕಂಥ ನೇರ ನೋಟದಲ್ಲಿ ಕಾಣ್ತಾ ಇದೆ. ಸೊ ಹಂಗಾಗಿ ಸಮರ್ಪಕವಾಗಿ ಯಾವ ರೀತಿಯಾದಂಥ ಏಜೆನ್ಸಿ ಇದೆ, ಯಾರನ್ನ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ BJP ಅವರಾಗಿರಲಿ, ಕೇಂದ್ರ ಸರ್ಕಾರ ಆಗಿರಲಿ, ಈ ಥರ ಸರ್ವೆಗಳು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಭಾಳ ಚಪ್ಪನಿಂಚಿಗ ಸೀನಾ, ದೊಡ್ಡ ಸೀನಾ ಇರ್ತಕ್ಕಂಥ ಧೈರ್ಯವಾನ್ ಇರ್ತಕ್ಕಂಥ ವಿಶ್ವಗುರುಗಳಿಗೆ ಬ್ಯಾಲೆಟ್ ಎಲೆಕ್ಷನ್ಗೆ ಹೆದರಿಕೆ ಏನು? ಹೆದರಂಥದ್ದು ಏನಿದೆ ಅವರಿಗೆ? ಬ್ಯಾಲೆಟ್ ಎಲೆಕ್ಷನ್ ಮಾಡಿಬಿಟ್ರೆ ಆಯ್ತು. ಯಾಕಂತಂದರೆ ಸಮರ್ಪಕವಾಗಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಓಟ್ಗಳು ಕಮ್ಮಿ ಮಾಡ್ತಕ್ಕಂಥದ್ದಂತೂ ಮೇಲ್ನೋಟದಲ್ಲ, ನಿಜವಾಗ್ಲೂ ಅದು ಡೆಫಿನೆಟ್ಲಿ ಫೇವರಿಂಗ್ BJPಗೆ ಕಾಣ್ತಾ ಇದೆ. CJIನ ತೆಗೆದುಬಿಟ್ರು. CJIನ ಯಾಕೆ ತೆಗೆದಂತ ಉತ್ತರ ಕೊಡಬೇಕಲ್ಲ. ಈಗ ಪ್ಯಾನಲ್ನಲ್ಲಿ ಎಲೆಕ್ಷನ್ ಕಮಿಷನರ್ ಸೆಲೆಕ್ಟ್ ಮಾಡಲಿಕ್ಕೆ CJI ಒಬ್ಬರು ಇರ್ತಾಯಿದ್ರು, ಅಪೋಸಿಷನ್ ಲೀಡರ್ ಇರ್ತಾಯಿದ್ರು, ಪ್ರೈಮ್ ಮಿನಿಸ್ಟರ್ ಇರ್ತಾಯಿದ್ರು. ಇದನ್ನೆಲ್ಲ ವಿಶೇಷವಾಗಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣ ರಾತ್ರೋರಾತ್ರಿ ಪಾರ್ಲಿಮೆಂಟ್ನಲ್ಲಿ ತಂದು ರೂಲ್ ಪಾಸ್ ಮಾಡಿ CJIನ ತೆಗಿತಕ್ಕಂಥದ್ದು ಏನು ಅವಶ್ಯಕತೆ? ಅಂದರೆ CJI ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಈ ದೇಶದ CJI ಮೇಲೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ನಂಬಿಕೆ ಇಲ್ವಾ? ಎದಕ್ಕೆ ತೆಗೆದ್ರಿ? ಉದ್ದೇಶ ಏನು? ಆಮೇಲೆ SIR ಮಾಡಬೇಕಂತ ಕೂಡ ಅದಕ್ಕೆ ಸ್ಟಿಪ್ಯುಲೇಟೆಡ್ ಕಂಡೀಷನ್ಸ್ಗಳಿದೆ. ಕಾನೂನಾತ್ಮಕವಾಗಿ ಒಂದು ಬರಿಬೇಕದು. ಆ ಪ್ರಾಸೆಸ್ನ ಬರಿಬೇಕು, ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂತಂದು ಪ್ರಾಸೆಸ್ನ ಬರಿಬೇಕು. ಆ ಪ್ರಾಸೆಸ್ನೇ ಬರೆದಿಲ್ಲ. ಒಂದು ಯಾವುದೇ ಒಂದು ಮರಿಬೇಕಂತಂದು ಪ್ರೊಸೀಜರ್ ಬರಿಬೇಕು. ಅದಕ್ಕೆ ಕೋಡ್ ಇರ್ತದೆ, ಅದಕ್ಕೆ ಪ್ರೊಸೀಜರ್ ಇರ್ತದೆ, ಅದಕ್ಕೆ ಪ್ರೋಟೋಕಾಲ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಏನೋ ಮಾಡ್ಬೇಕಂತಂದ್ರೆ ಏನು ಬರದೇ ಇಲ್ಲ ಅವರು. ಎಲೆಕ್ಷನ್ ಕಮಿಷನ್ ಹತ್ರ ಅದ್ರ ಮಾಹಿತಿ ಇಲ್ಲ. ಆಮೇಲೆ ಎಲೆಕ್ಷನ್ ಕಮಿಷನರು ಸ್ವತಃ ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ, ನಾವು ಇರ್ತಕ್ಕಂಥ ಸಾಫ್ಟ್ವೇರ್ನ ಚೇಂಜ್ ಮಾಡ್ತಾ ಇದ್ದೀವಿ, ಅದು ಸರಿ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಯಾರು ಎಲೆಕ್ಷನ್ ಕಮಿಷನರ್ ಹೇಳಿರ್ತಕ್ಕಂಥದ್ದು. ಮತ್ತು ನೀವೇ ಸಾಫ್ಟ್ವೇರ್ ಸರಿ ಇಲ್ಲ ಅಂತಂದಮೇಲೆ ಮತ್ತು ಯಾವ ರೀತಿಯಾದಂಥ ಮಾನದಂಡಗಳ ಮೇಲೆ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಟ್ ತೆಗಿತಾ ಇದ್ದೀರಿ? ಇರ್ಬೋದು. ಅಲ್ಲ ಸರ್ವೆ ಅಲ್ಲ, ಕೇಂದ್ರ ಸರ್ಕಾರ ಸರ್ವೆ ಈಗ IMFನವ್ರು ಹೇಳಿದಾರಲ್ಲ, ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ನವ್ರು ಸಿಗ್ರೇಟ್ ಕೊಟ್ಟಿದ್ದಾರಲ್ಲ, ಮತ್ತು ಯಾರಿಗೆ ಕೊಟ್ಟಿದ್ದಾರೆ? ಕಳೆದ 11 ವರ್ಷದಲ್ಲಿ ಎಲ್ಲ ಮಾನದಂಡಗಳು, GDP ಮಾನದಂಡ ಆಗಿರಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾನದಂಡ ಆಗಿರಲಿ, ಎಲ್ಲ ಮಾನದಂಡಗಳಲ್ಲಿ ಏರಾಪೇರಿ ಇದೆ ಅಂತ ಕೇಳ್ತಾ ನಾವು ಹೇಳ್ತಲ್ಲ, ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳ್ತಾ ಇದೆ. ಸೊ ಇದ್ರ ಮೇಲೆ ಜನ ಅರ್ಥ ಮಾಡ್ಕೋಬೇಕು. ಇದ್ರ ಪಕ್ಕವಾಗಿ ಸಮರ್ಪಕ ಚರ್ಚೆ ಆಗೋದಿಲ್ಲ. ನಾವು ಒಂದೇ ಮಾತ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೇಶ. 70 ವರ್ಷ ಆದಮೇಲೆ ಬರೀ ಇಂಥದ್ರಲ್ಲೇ ಇದ್ದೀವಿ. ಇದಕ್ಕಿಂತ ಮುಂದೆ ಯಾವಾಗ ಹೋಗ್ತೀವಿ ನೋಡಬೇಕು.